ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಏನಂದರೆ ಇದು ಪಕ್ಷ ಹಬ್ಬದ ವ್ಲಾಗು. ಸೊ ನಾವು ಸಂಡೇನೇ ಪಕ್ಷ ಹಬ್ಬ ಮಾಡಿದ್ವಿ. ನಾನು ಒಂದು ಟ್ಯೂಸ್ಡೇ ಆ್ಯಂಡ್ ವೆಡ್ನಸ್ಡೇ ವ್ಲಾಗ್ ಹಾಕೋಣ ಅಂದ್ಕೊಂಡೆ, ಬಟ್ ಅದು ಆಗಲೇ ಇಲ್ಲ. ಏನಂದರೆ ಏನಾಗ್ಬಿಡ್ತಂದರೆ ನಾನು ಫುಲ್ಲು ಹಬ್ಬದಲ್ಲಿ ಎಲ್ಲ ಅಲ್ಲೇ ಇದ್ವಾ. ಅದಾದಮೇಲೆ ನೆಕ್ಸ್ಟು ಬಂದಮೇಲೆ ನನಗೆ 2-3 ಡೇಸ್ ವ್ಲಾಗೇ ಮಾಡೋಕ್ಕಾಗಲಿಲ್ಲ. ಸೊ ಅದು ಮುಂದೆ ನಿಮ್ಗೆ ಗೊತ್ತಾಗುತ್ತೆ, ಪೂರ್ತಿ ವ್ಲಾಗ್ ನೋಡಿ. ಸೊ ಹಬ್ಬಕ್ಕೆ ಅಲ್ಲಿ ಹೋಗಿದ್ವಿ ಅತ್ತೆ ಮಾವ ಮನೆಗೆ. ಸೊ ಅಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಪಕ್ಷ ಹಬ್ಬ ಅಂದರೆ ನಾವು ಯಾವಾಗಲೂ ನಮ್ಮ ಮನೇಲಿ ತುಂಬ ಗ್ರ್ಯಾಂಡಾಗಿ ಅಂತ ಇಲ್ಲ, ಸುಮ್ಮನೆ ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿ ಮತ್ತು ಚಂದು ಚಿಕ್ಕಪ್ಪ ಚಿಕ್ಕಮ್ಮ ಫ್ಯಾಮಿಲಿ, ಸೊ ಇಷ್ಟೇ ಜನ ಮಾಡ್ಕೊಳ್ಳೋದು. ಅದರಿಂದ ಎಲ್ಲ ಹಬ್ಬಕ್ಕೆ ಅಡುಗೆ ಎಲ್ಲ ರೆಡಿ ಮಾಡ್ತಿದ್ದೀವಿ. ಸೊ ನಾನು ನಮ್ಮ ಅತ್ತೆ ಮತ್ತು ಸಿಸ್ಟರ್ ಎಲ್ಲ ಸೇರಿಕೊಂಡು ಅಡುಗೆ ಎಲ್ಲ ರೆಡಿ ಮಾಡಿದ್ವಿ. ಹೋಳಿಗೆ ಮಾಡ್ತಾಯಿದ್ವಿ. ಹೋಳಿಗೆ ಮಾಡೋದಕ್ಕೆ ಅತ್ತೆ ಮತ್ತು ನಾನು ಇಬ್ಬರು ಸೇರಿಕೊಂಡು ಹೋಳಿಗೆ ಮಾಡ್ತಾಯಿದ್ವಿ. ಅವರು ತಟ್ಟಿ ಕೊಡ್ತಾಯಿದ್ರು, ನಾನು ಬೇಯಿಸ್ತಾ ಇದ್ದೆ. ಸೊ ಮತ್ತು ಹಾಗೆ ಜಿಯಾನ್ ಮತ್ತು ನಮ್ಮ ಪಾಪು ಎಲ್ಲರೂ ಆಟ ಆಡ್ತಾಯಿದ್ರು. ಚಂದು ಮತ್ತು ಅಂದರೆ ಅಪ್ಪ ಅಂದರೆ ನಮ್ಮ ಮಾವ ಅವರು ಸೇರಿಕೊಂಡು ಪೂಜೆಗೆ ಏನು ಅಲ್ಲಿ ರೆಡಿ ಮಾಡೋದಕ್ಕೆ ಮಾಡ್ತಿದ್ದಾರೆ. ಯಾಕೆಂದರೆ ನಾವು ಕುಕ್ಕಿಂಗಲ್ಲೇ ಬ್ಯುಸಿ ಆಗಿಬಿಟ್ಟಿದ್ವಿ. ಸೊ ಯಾವಾಗಲೂ ಈವ್ನಿಂಗ್ ಟೈಮ್ ಮಾಡ್ತಿದ್ವಿ ಮತ್ತು ಒಂದೊಂದ್ಸರಿ ಮಧ್ಯಾಹ್ನ. ಸೊ ಟೈಮಿಂಗ್ಸ್ ಹೆಂಗಾಗುತ್ತೆ ಎಲ್ಲರಿಗೂ ಆ ರೀತಿ ಮಾಡೋದು ನಾವು. ಸೊ ಸ್ವಲ್ಪ ಬೇಗನೆ ಮಾಡಿಬಿಡೋಣ ಈ ಸರಿ ಅಂದ್ಬಿಟ್ಟು ಎಲ್ಲ ಬೇಗ ರೆಡಿ ಮಾಡ್ಕೊತಾ ಇದ್ವಿ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು, ನೋಡ್ಬೋದು ನೀವು. ಇವಾಗ ಪೂಜೆ ಮಾಡ್ತಾ ಇದ್ದೀವಿ. ಜಿಯನ್ ಕೈಲೂ ಕೂಡ ಪೂಜೆ ಮಾಡಿಸಿದ್ವಿ. ಜಿಯನ್ ಎಷ್ಟು ಕ್ವೆಶನ್ಸ್ ಕೇಳ್ತಾನೆ ಅಂದರೆ ಇವಾಗ ಅವನಿಗೆ ಆನ್ಸರ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಫಸ್ಟು ಪೂಜೆ ಮಾಡೋಣ, ಪೂಜೆ ಆದಮೇಲೆ ಒಂದಾದ್ಮೇಲೆ ಒಂದು ಕ್ವೆಶನ್ ಸ್ಟಾರ್ಟ್ ಆಯಿತು, ಅದೇನು ಇದೇನು ಅಂತೆಲ್ಲ. ಎಲ್ರಿಗೂ ಊಟ ಬಡಿಸೋದು ಅದು ಇದು ಅದರಲ್ಲೇ ಆಗಿಬಿಡ್ತು. ವ್ಲಾಗ್ಸ್ ಅಷ್ಟೊಂದು ನನಗೆ ಮಾಡೋದಕ್ಕೆ ಆಗಲೇ ಇಲ್ಲ ಅಂತ ಹೇಳ್ಬೋದು. ಏಕೆಂದರೆ ಊಟ ಬಡಿಸೋದು ಇದರಲ್ಲಿ ಬ್ಯುಸಿ ಆಗಿಬಿಟ್ರೆ ವ್ಲಾಗ್ ಮಾಡೋಕ್ಕೆ ಗೊತ್ತಾಗೋದಿಲ್ಲ. ಸೊ ಇದು ಆಲ್ಮೋಸ್ಟ್ ನಾನು ಆವಾಗಲೇ ಹೇಳ್ದಂಗೆ 3 ಡೇಸ್ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಆಲ್ಮೋಸ್ಟ್ ನಾನು ಯಾವಾಗ ಮಾಡ್ತಿದ್ದೀನಿ ವ್ಲಾಗ್ ಅಂದರೆ ಥರ್ಸ್ಡೇ, ಓಕೆನಾ. ಥರ್ಸ್ಡೇ ಮಾರ್ನಿಂಗ್ ಎದ್ದು ನಾನು ಎಲ್ಲ ಪಾತ್ರೆಗಳನ್ನ ಜೋಡಿಸಿಟ್ಕೊತಾ ಇದ್ದೀನಿ. ಯಾಕೆಂದರೆ ನನಗೆ ಸ್ವಲ್ಪ ಹೆಲ್ತು ಸರಿ ಇರಲಿಲ್ಲ, ಅಂದರೆ ಸ್ಟೊಮಕ್ ಸ್ವಲ್ಪ ಅಪ್ಸೆಟ್ ಆಗಿತ್ತು. ಅದರಿಂದ ಆಲ್ಮೋಸ್ಟ್ ಒಂದು 3 ಡೇಸ್ ವ್ಲಾಗು ಮಾಡಿರಲಿಲ್ಲ. ಅದ್ರ ಜೊತೆಗೆ ನೋಡಿ ರಾತ್ರಿಯಲ್ಲೇ ಪಾತ್ರೆ ಎತ್ತಿಟ್ಬಿಡ್ತಾ ಇದ್ದೆ, ಪಾತ್ರೆನೂ ಕೂಡ ಎತ್ತಿಟ್ಟಿರಲಿಲ್ಲ. ಏನಾದರೂ ತುಂಬ ಕೆಲಸ ಇದ್ದರೆ ರಾತ್ರಿ ತೊಳೆದಿದ್ದ ಪಾತ್ರೆಗಳನ್ನ ಅಲ್ಲಿ ಬಿಡೋದು, ಇಲ್ಲಾಂದರೆ ಆವಾಗಲೇ ಇಟ್ಬಿಡ್ತೀನಿ. ಒಂದೊಂದ್ಸರಿ ಹಾಗೆ ಬಿಡ್ತೀನಿ, ಏನಕ್ಕಂದರೆ ನಾನು ಫುಲ್ಲು ಡ್ರೈ ಆದಮೇಲೆ ಪಾತ್ರೆಗಳಿಡೋದು, ಇಲ್ಲಾಂದರೆ ಅದೆಲ್ಲ ಹಾಳಾಗುತ್ತಲ್ವ ಅದಕ್ಕೆ. ಸೊ ಹಾಗೆಯೇ ಎಲ್ಲ ಪಾತ್ರೆಗಳು ಅಲ್ಲೇ ಇಟ್ಬಿಟ್ರೆ ಅದು ನೀಟಾಗಿ ಕಾಣಿಸುತ್ತೆ. ಮತ್ತು ಏನಾದರೂ ಕೆಳಗಡೆ ನನ್ನ ಕಣ್ಣಿಗೆ ಕಾಣಿಸಿದ್ರೆ ಅಷ್ಟು ಇಷ್ಟ ಆಗಲ್ಲ ನನಗೆ ಕಿಚನಲ್ಲಿ. ಅದು ತುಂಬ ಸರಿ ಹೇಳಿದ್ದೀನಿ, ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ಗೊತ್ತೇ ಇರುತ್ತೆ. ಹಾಗೆ ಎಲ್ಲ ಆದಮೇಲೆ ಜಿಯನ್ಗೆ ಹಾಲು ಮಾಡಿಬಿಟ್ಟು, ಅವನಿಗೆ ಹಾಲಿಡೇಸ್ ಇದೆ ಅಲ್ಲ, ಸ್ವಲ್ಪ ಲೇಟಾಗಿ ಅಂದರೆ ತುಂಬಾ ಲೇಟಾಗಿ ಹೇಳ್ತಾನೆ ಇವಾಗ. ಹಾಗೆ ಇವತ್ತು ಸ್ವಲ್ಪ ಪಾಸ್ಪೋರ್ಟ್ ಆಫೀಸ್ಗೂ ಕೂಡ ಹೋಗೋದಿದೆ. ಸೊ ಕಾಫಿ ಎಲ್ಲ ಮಾಡಿ ಜಿಯನ್ಗೆ ಹಾಲೆಲ್ಲ ಕೊಟ್ಟು ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಕರ್ಕೊಂಡು ಹೋಗಬೇಕು. ಸೊ ಸ್ವಲ್ಪ ನಂಗೆ ಹೇಳಿದ್ನಲ್ಲ ನನಗೆ ಹೊಟ್ಟೆ ಸರಿ ಇಲ್ಲ ಅಂತ, ಅದಕ್ಕೆ ಇದು ಏನಾದರೂ ಅಕಸ್ಮಾತ್ ಬೇರೆ ಇದ್ದರೆ ಕಮ್ಮಿ ಆಗಲಿ ಅಂದ್ಬಿಟ್ಟು ಹಾಕ್ಕೊಂಡು ಕುಡಿತಾ ಇದ್ದೀನಿ. ನಾನು ಯಾವಾಗಲೂ ಈ ಥರದ್ದೆಲ್ಲ ಕುಡಿಯೋಲ್ಲ, ಬಟ್ ಒಂದೊಂದ್ಸರಿ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಟ್ರೈ ಮಾಡ್ತಿದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಚಂದು ಪಾಸ್ಪೋರ್ಟ್ ಆಫೀಸ್ಗೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಯಾಕೆಂದರೆ ಅವ್ರದ್ದು ಇದೆ, ರಿನ್ಯೂವಲ್ ಮಾಡಿಸ್ಬೇಕಿತ್ತು. ಜಿಯನ್ದು ಅಷ್ಟೇ ರಿನ್ಯೂವಲ್ ಮಾಡಿಸ್ಬೇಕಿತ್ತು. ಜಿಯನ್ಗೆ 5 ಇಯರ್ಸ್ ಅಷ್ಟೇ ಕೊಡೋದು, ಬಿಲೋ 18 ಇಯರ್ಸ್ವರೆಗೂ 5 ಇಯರ್ಸ್ ಅಷ್ಟೇ ಕೊಡೋದು ಅಂತ ಅನಿಸುತ್ತೆ. ಸೊ ಅದನ್ನ ಇನ್ನೂ ಸರಿಯಾಗಿ ನೋಡಿಲ್ಲ, ಬಟ್ ಜಿಯನ್ಗೆ ಇವಾಗ 5 ಇಯರ್ಸ್ ಅಷ್ಟೇ ಕೊಡೋದು. ಯಾ
ಆಧಾರ ಆಯ್ತಲ್ಲ. ಪಾಸ್ಪೋರ್ಟ್. ಸೊ ಜಿಯಂದು ಪಾಸ್ಪೋರ್ಟ್ ರಿನ್ಯೂವಲ್ ಮಾಡಿಸ್ಬೇಕಿತ್ತು. 5 years ಆಯಿತು. ಸೊ ಆವಾಗ ಮಾಡಿಸೋದು 5 years ಒಂದ್ಸೆ ಕೊಡೋದು ಮಕ್ಕಳಿಗೆ. ಸೊ ಚಂದು 10 years ಆಯಿತು. ಸೊ ನಂದು ಒಂದು ಆಲ್ರೆಡಿ ಮಾಡಿಸ್ದೆ, ಇವಾಗ ರೀಸೆಂಟಾಗಿ ಎಲ್ಲಿ ಬಂದಿಲ್ಲ. ಸೊ ಫ್ರೆಂಡ್ಸ್, ನಾನು ಬರಲ್ಲ ಅಂದೆ, ಯಾಕೋ ನನಗೆ ಸ್ವಲ್ಪ ಸ್ಟೊಮಕ್ ಏನೋ ಅಪ್ಸೆಟ್ ಆಗಿಬಿಟ್ಟಿದೆ, ಗೊತ್ತಿಲ್ಲ. ಇದು ಆಲ್ಮೋಸ್ಟ್ ನಾನು 3-4 days ಪಕ್ಷ ಆಗಿ 3-4 days ಆದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿರೋದು. ಸೊ ಸಂಡೇ ಆದಮೇಲೆ ಮಂಡೇನೂ ಓಕೆ, ಟ್ಯೂಸ್ಡೇನೂ ಪರವಾಗಿರಲಿಲ್ಲ, ಬಟ್ ವೆಡ್ನಸ್ಡೇಯಿಂದ ಸ್ವಲ್ಪ ಸ್ಟಾರ್ಟ್ ಆಯಿತು, ಏನಂತ ಗೊತ್ತಿಲ್ಲ. ಫ್ರೆಂಡ್ಸ್, ಜಸ್ಟ್ ಇವಾಗ ಮುಗಿಸ್ಕೊಂಡು ಬಂದ್ವಿ. ಒಳಗಡೆ ಎಲ್ಲ ಶೂಟ್ ಮಾಡೋಂಗಿಲ್ಲ, ನಿಮಗೆ ಗೊತ್ತಿರುತ್ತಲ್ಲ. ಮುಗಿಸ್ಕೊಂಡು ಇವಾಗ ನಂಗಂತ ತುಂಬ ಹೊಟ್ಟೆ ಸಿಗ್ತಾ ಇದೆ, ಹೋಗಿ ತಿನ್ನಬೇಕು. ಸಖತ್ ಹೊಟ್ಟೆ ಸಿಗ್ತಾ ಇದೆ ನನಗೆ. ಜಿಯನ್ಗೂ ಹೊಟ್ಟೆ ಸಿಗ್ತಾ ಇದೆಯಂತೆ. ಹೆಂಗಾಗಿ ಚಂದುಗೆ ಅಷ್ಟೇನಿಲ್ಲ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಅದಕ್ಕೆ ಚಂದೂ ಮಾಡಿಲ್ಲ. ಜಿಯೋ ಸ್ವಲ್ಪ ತಿನ್ಕೊಂಡು ಬಂದಿದ್ದ, ಅವನಿಗೆ ಸ್ವಲ್ಪ ಏನಿಲ್ಲ. ಬಟ್ ಆಮೇಲೆ ಇಲ್ಲಿ ಬಂದು ಎನರ್ಜಿ ಬಾರ್ ತಂದಿದ್ವಿ, ಅದು ಅವನೇ ತಿನ್ಬಿಟ್ಟ. ಸೊ ಇವಾಗ ಹೋಗಿ ಊಟ ಮಾಡಬೇಕು. ಬಟ್ ಬೇಗ ಮಾಡಿದ್ರು. ಟೋಟಲ್ ಇಬ್ಬರದ್ದು 90 minutes ಅಲ್ಲ, 90 minutes ಆಕ್ಚುಲಿ ಲಂಚ್ ಬ್ರೇಕ್, ಇಲ್ಲಾಂದ್ರೆ ಇನ್ನ ಬೇಗ ಅರ್ಲಿನೇ ಆಗಿರೋದು. ಫ್ರೆಂಡ್ಸ್, ಮನೆಗೆ ಬಂದಿದ್ದಾಯಿತು, ಊಟ ಎಲ್ಲ ಮಾಡಿದ್ದಾಯಿತು. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ ಮಲ್ಕೊಂಡು ಸರ್ ಎಲ್ಲ ಬಟ್ಟೆ ಎಲ್ಲ ತೆಗ್ದ್ಬಿಟ್ಟು ಕೂತ್ಕೊಂಡಿದ್ದಾರೆ. ಜಿಯನ್ ಸರ್ ಅವರು. ಏನು ಸರ್? ವಾಶ್ರೂಮ್ಗೆ ಹೋಗಿದ್ದಾನೆ. ಚಂದು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಮಾಮೂಲಿ ವೀಕ್ ಡೇಸಲ್ಲಿ ಬೇಡ, ಅದು ಬೇಡ, ಆಮೇಲೆ ಬೇರೆ ಹಾಕೊಳ್ಳುವಂತೆ. ಓಕೆ, ಇವಾಗ ಮಲ್ಕು, ಆಮೇಲೆ ಬೆದ್ಮೇಲೆ ಬೇರೆ ಹಾಕ್ಕೊಡ್ತೀನಿ. ಓಕೆ. ಸೊ ಇವಾಗ ಜಿಯನ್ಗೂ ಮಲಗಿಸ್ಬಿಡ್ತೀನಿ. ಸ್ವಲ್ಪ ನಾನು ಮಲಗ್ತೀನಿ, ಯಾಕೆ ನನಗೂ ಸ್ವಲ್ಪ ಸುಸ್ತು ಆಗ್ತಾ ಇದೆ. ಅದು ಹಿಂಗೆ ಇದ್ದರೂ ಆರಾಮಾಗಿದ್ರು, ಬೇರೆ ಏನಿಲ್ಲ. ಬಟ್ ಸ್ವಲ್ಪ ಸ್ಟೊಮಕ್ ಇಶ್ಯೂ ಅಷ್ಟೇ, ಅದಕ್ಕೆ ಬರೀ ಇಡ್ಲಿ ತಿಂದೆ ನಾನು. ಸೊ ಮತ್ತು ಕರ್ಡ್ ಸ್ವಲ್ಪ ನೋಡೋಣ, ರಾತ್ರಿ ಬರೀ ಕರ್ಡ್ ರೈಸ್ ತಿಂದ್ಬಿಡ್ತೀನಿ, ಸ್ವಲ್ಪ ವಾಸಿ ಆಗೋ ತನಕ. ಇಲ್ಲಾಂದರೆ ಫುಲ್ ಟಯರ್ಡ್ನೆಸ್ ಹಂಗೆ ಇರುತ್ತೆ ಸಖತ್ತು. ಲಾಸ್ಟ್ 3-4 ಡೇಸಿಂದನೂ ಸ್ವಲ್ಪ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಮೂಡೇ ಇರಲಿಲ್ಲ ನನಗೆ. ಸೊ ಪಕ್ಷ ಹಬ್ಬದಲ್ಲಿ ಮಾಡಿದ್ವಿ, ಸ್ವಲ್ಪ ವ್ಲಾಗ್ ಮಾಡಿದೆ. ಅದಾದಮೇಲೆ ಮಾತಾಡಿಕೊಂಡು ಅಲ್ಲೇ ಹಂಗೆ ಟೈಮ್ ಆಯಿತು. ಅದಾದಮೇಲೆ ವಾಪಸ್ ಮನೆಗೆ ಬಂದಮೇಲೆ ಆಲ್ಮೋಸ್ಟ್ 3-4 days ಆಯಿತು ವ್ಲಾಗ್ ಮಾಡಲಿಲ್ಲ. ಆಮೇಲೆ ಮತ್ತೆ ಇವತ್ತು ಓಕೆ ಕಂಟಿನ್ಯೂ ಮಾಡೋಣ ವ್ಲಾಗ್ ಅಂದ್ಬಿಟ್ಟು ತೊಗೊಂಡೆ. ಸೊ ಎಲ್ಲ ಬೇಗ ಆಯಿತು. ಜಿಯನ್ದು ಪಾಸ್ಪೋರ್ಟ್ ಅಲ್ಲ, ಸೊ ಏನು ತುಂಬ ಟೈಮ್ ತೊಗೊಳ್ಳಿಲ್ಲ. ಹಾಗೆ ಅವನು ಸ್ಕೂಲ್ ಹುಡ್ಕೋದು ಇದೇ ಒಂದು ಟೆನ್ಷನ್ ಆಗಿಬಿಟ್ಟಿದೆ ನಮಗೆ. ಸೆಪ್ಟೆಂಬರ್ ಅಕ್ಟೋಬರ್ ಮುಗಿಯೋ ತನಕ ಅದೇ ಆಗುತ್ತೆ. ಸೊ ಅದೇ ಇದು ಮಾಡ್ತಿದ್ದೀವಿ, ನೋಡಿಕೊಂಡು ಯಾವ ಸ್ಕೂಲು ಹೆಂಗೆ ಏನು ಅಂತ ನೋಡೋಣ. ನಿಮ್ಗೆ ಅಪ್ಡೇಟ್ ಆಮೇಲೆ ಕೊಡ್ತಾ ಇರ್ತೀನಿ, ಏನಾಯಿತು ಹೇಗೆ ಅಂತೆಲ್ಲ. ಇನ್ನೊಂದೇನೆಂದರೆ, ಇವತ್ತು ನಂದು ಕೆಲವೊಂದು ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಿಸಿದ್ದೀನಿ, ಅದು ತೋರಿಸ್ತೀನಿ ನಾನು ನಿಮಗೆ. ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಬ್ಲ್ಯಾಕ್ ಕಾಣಿಸ್ತಾ ಇದೆ ಕಣ್ಣತ್ರ ಎಲ್ಲ, ಯಾಕೆಂದರೆ ನಿದ್ರೆ ರಾತ್ರಿ ಸರಿಯಾಗಿ ಮಾಡಿಲ್ಲ, ನಾನು ನಿದ್ರೆ ಬರಲಿಲ್ಲ ನನಗೆ, ಅದಕ್ಕೆ. ಸೊ ಟಯರ್ಡ್ನೆಸ್ ನನ್ನ ಮುಖದಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು. ಸ್ವಲ್ಪ ಮಲ್ಕೊಂಡಿದ್ದರೆ ಸರಿ ಹೋಗುತ್ತೆ. ಸೊ ಅದ್ರ ಜೊತೆ ಬ್ಲೌಸ್ಗಳು 4-5 ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ, 4 ಬ್ಲೌಸು ಮತ್ತು ಲೆಹಂಗಾ ಕೂಡ ಸ್ಟಿಚ್ ಮಾಡಿಸಿದ್ದೀನಿ, ತೋರಿಸ್ತೀನಿ. ಸೊ ಫಸ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ಇಟ್ಬಿಟ್ಟು ಆಮೇಲೆ ನಿಮಗೆಲ್ಲ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಏನಂದರೆ ಜಿಯನ್ಗೆ ಕರ್ಕೊಂಡೋಗಿದ್ದ ಮೇಲೆ ನಾವು ಮಾಡ್ಕೊಂಡ್ವಾ ಇವಾಗ ಎದ್ದೆ. ಸೊ 6:30ಗೆ ಅವನಿಗೆ ಡಾನ್ಸ್ ಕ್ಲಾಸ್ ಬೇರೆ ಇದೆ. ಸೊ ಎಷ್ಟು ಅಂದರೆ ಸ್ವಲ್ಪ ಹೆತ್ತೆ ಏನಾದರೂ ಆಗ್ಬಿಟ್ರೆ ಏನು ಮಾಡೋಕ್ಕೂ ಮನಸ್ಸಾಗಲ್ಲ.
ಹಾಗೆ ಬ್ಲಾಗ್ ಮಾಡೋಕ್ಕೆ ಮನಸ್ಸಾಗ್ತಿಲ್ಲ, ಪ್ರತಿಯೊಂದು ಏನು ಮಾಡೋಕ್ಕೂ ಮನಸ್ಸಾಗಲ್ಲ ಅಂತ. ಹೇರ್ ಕಟ್ಗೆ ಹೋಗ್ಬೇಕಿತ್ತು, ಸ್ವಲ್ಪ ಹೇರ್ ಕಲರ್ ಮಾಡಿಸ್ಬೇಕಿತ್ತು. ಸೊ 3 days ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ October 2 ಅಂದರೆ October 1 ಆಯ್ತು ಪೂಜೆ ಮುಗಿಸಿ, ಆಮೇಲೆ 2 ಹೋಗಿ 2, 3, 4 ವಾಪಸ್ ಬರೋದು ಅಂತ. ಸೊ 2, 3 ನೈಟು, 2nd ನೈಟು, 3rd ನೈಟು, 4th ನೈಟು, 3 days. ಸೊ ಆಮೇಲೆ ನೋಡ್ತಿರಲ್ಲ ಬ್ಲಾಗು, ಅವಾಗ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಪ್ಲ್ಯಾನ್ ಇದ್ದಿದ್ದು ಇವತ್ತು ಹೋಗಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೇರ್ ಕಟ್ ಅಂದರೆ ಫುಲ್ ಹೇರ್ ಕಟ್ ಒಂದು ಸ್ವಲ್ಪ ಏನಾದ್ರು ಡಿಫ್ರೆಂಟಾಗಿ ಮಾಡಿಸ್ಕೊಡೋಣ ಅಂತ. ಸೊ ಹಾಗೆ ಹೇರ್ ಕಲರ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಸೊ ಯಾವುದೂ ಆಗ್ತಿಲ್ಲ, ಗೊತ್ತಿಲ್ಲ, ನೋಡಬೇಕು. ಫ್ರೆಂಡ್ಸ್, ನಂದು ಹೊಸದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದೀನಲ್ಲ, ಅದು ತೋರಿಸೋಣ ಅಂತ. ಹೇರ್ ತುಂಬ ಮೆಸ್ಸಿ ಆಗಿದೆ. ಸೊ ಏನು ಮಾಡೋಕ್ಕಾಗ್ತಿಲ್ಲ, ನನಗೆ ತುಂಬ ಏನಂದರೆ ಸುಸ್ತಾಗ್ತಿದೆ. ಬಟ್ ಆದರೂ ನಾನು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ನಿಲ್ಸೋಕ್ಕೆ ಇಷ್ಟ ಆಗ್ತಿಲ್ಲ. ಸೊ ಕಂಟಿನ್ಯೂ ಮಾಡಿ ಎಂಡ್ ಮಾಡಿ ಆಮೇಲೆ ನಾನು ಇದನ್ನು ಬ್ಲಾಗ್ ಎಂಡ್ ಮಾಡಬೇಕಂತ. ಸೊ ಬ್ಲೌಸ್ ಡಿಸೈನ್ ಫಸ್ಟು ಇದು. ಸೊ ಇದು ಲೆಹಂಗಾ ತೋರಿಸಿದ್ನಲ್ಲ, ಲೆಹಂಗಾಗೆ ಸ್ಟಿಚ್ ಮಾಡಿಸ್ಕೊಂಡಿದ್ದು, ಅಂದರೆ ಹಾಫ್ ಸ್ಯಾರಿಗೆ. ಸೊ ನಮ್ಮ ಎಡಿಟ್ ಪೇಜಲ್ಲಿ ಹಾಫ್ ಸ್ಯಾರಿ ಇನ್ನು ಇದೆ, ಹೋಗಿ ನೋಡಿ ನಿಮ್ಗೆ ಯಾರಿಗಾದ್ರು ಬೇಕಂದರೆ. ತುಂಬ ಬ್ಯೂಟಿಫುಲ್ ಆಗಿದೆ ಎರಡೂ. ನಂಗೆ ಗೊತ್ತಿಲ್ಲ, ನಾನು ಫೋಟೋಸ್ ತೆಗಿಬೇಕಾದ್ರೆ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಫೋಟೋಸು, ಗೊತ್ತಿಲ್ಲ, ನಾನೇ ತೆಗ್ದಿದ್ದು ಫೋಟೋಸು. ಡೈರೆಕ್ಟಾಗಿ ನೋಡಿದಾಗ ಸೂಪರ್ ಆಗಿದೆ. ಸೊ ಬೇಕಾದ್ರೆ ನೋಡಿ, ಇದು ನಾನು ತಗೊಂಡಿದ್ದು ನನಗೋಸ್ಕರ ನಮ್ಮ ಪೇಜಲ್ಲೇ. ಸೊ ಇದು ಬಂದು ಅದ್ರದ್ದು ಬ್ಲೌಸು ಸ್ಟಿಚ್ ಈ ಥರ ಮಾಡಿಸಿದ್ದೀನಿ. ಹಾಗೆಯೇ ಇದಕ್ಕೆ ಈ ರೀತಿಯಾಗಿ ಸ್ಲೀವ್ಸ್ ಮಾಡಿಸ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಈ ರೀತಿಯಾಗಿ ಮಾಡಿಸಿದ್ದೀನಿ. ಯಾವುದಕ್ಕೂ ವರ್ಕೆಲ್ಲ ಏನು ಮಾಡಿಸಿಲ್ಲ, ಸುಮ್ಮನೆ ಹಾಗೆ ಸ್ಟಿಚ್ ಮಾಡಿಸಿದ್ದು ಅಷ್ಟೇ. ಯಾಕೋ ವರ್ಕೆಲ್ಲ ಮಾಡ್ಸೋಕ್ಕೆ ಮೂಡ್ ಆಗಲಿಲ್ಲ. ಅವ್ರು ಕೇಳ್ತಾನೆ ಇದು ವರ್ಕ್ ಮಾಡೋದ ಅಂತ. ಇದಕ್ಕೆ ಆಲ್ರೆಡಿ ಏನೋ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಇದೆ. ಬೇರೆ ನಂದು ಮೈಸೂರು ಸಿಲ್ಕ್ ಸೀರೆಗಾಗಿರ್ಬೋದು, ಅಥವಾ ಇನ್ನೊಂದು ನಂದು ಬಂದು ಅದು ರೇಷ್ಮೆ ಸೀರೆ ನಾನು ನಮ್ಮನೆ ಪೂಜೆ ಮಾಡಿಸಿದಾಗ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ. ಸೊ ಗೊತ್ತಿಲ್ಲ ಯಾಕೆ ಮೂಡಾಗಲಿಲ್ಲ ಅಂತ. ನೆಕ್ಸ್ಟ್ ಬಂದರೆ ಇದು. ಸೊ ಇದು ನಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಹಾಕಿದ್ದ ಮೈಸೂರು ಸಿಲ್ಕ್ ಸೀರೆ ಅದರದ್ದು. ಸೊ ಹಾಗೆಯೇ ನಮ್ಮ ಎಡಿಟ್ ಪೇಜಲ್ಲಿ ಇವಾಗ ಮೈಸೂರು ಸಿಲ್ಕ್ಗೆ ದಸರಾ ಆಫರ್ಸ್ ಅಂತ ತುಂಬ ಆಫರ್ಸ್ ಕೊಡ್ತಾ ಇದ್ದೀವಿ. ಹೋಗಿ ಚೆಕ್ ಮಾಡಿ. ವಾಟ್ಸಪ್ಪಲ್ಲಿ ನಂಬರ್ ಇಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ, ಅವ್ರು ಫುಲ್ ಡೀಟೇಲ್ಸ್ ಕೊಡ್ತೀವಿ ನಾವು. ಅದ್ರ ಜೊತೆಗೆ ಯಾರು ಹಾಕ್ಕೊಂಡು ನಮಗೆ ಪಿಕ್ ಕಳಿಸ್ತೀರಾ ಅದರಲ್ಲಿ ನಾವೊಂದು 2 ಇಲ್ಲ 3 ಜನನ ಸೆಲೆಕ್ಟ್ ಮಾಡಿ ಬೆಸ್ಟ್ ಪಿಕ್ಸ್ಗೆ ಕುರ್ತಾ ಸೆಟ್ಸ್ನ ನಾವು ಗಿವ್ ಅವೇ ಕೊಡ್ತಿದ್ದೀವಿ. ಸೊ ಹೋಗಿ ನೋಡಿ. ಹಾಗೆಯೇ ಫೆಸ್ಟಿವಲ್ ಕಲೆಕ್ಷನ್ಸ್ ಅಂತ ಇವಾಗ ನಮ್ಮ ಎಡಿಟ್ ಪೇಜಲ್ಲಿ ಹೊಸದಾಗಿ ಹಾಕ್ತಾ ಇದ್ದೀವಿ. ಸೊ ಆಲ್ರೆಡಿ ಒಂದು ಡ್ರೆಸ್ ಹಾಕಿದ್ದೀನಿ, ಬ್ಲ್ಯಾಕ್ ಡ್ರೆಸ್, ಬ್ಯೂಟಿಫುಲ್ ಆಗಿದೆ. ಹಾಕಿದ ತಕ್ಷಣ ನಮಗೆ ತುಂಬ ಜನ ತೊಗೊಂಡು ತುಂಬ ಖುಷಿ ಆಗ್ತಿದೆ. ಇನ್ನೊಂದು ಫ್ಯೂ ಪೀಸಸ್ ಅವೈಲೇಬಲ್ ಇರಬೇಕಷ್ಟೇ. ಬೇಗ ಹೋಗಿ ನೋಡಿ, ಫೋಟೋ ಕೂಡ ಹಾಕಿರ್ತೀನಿ ನಾನು ಏನು ಡ್ರೆಸ್ ಅಂತ. ಯಾರು ಇನ್ಸ್ಟಾಗ್ರಾಮಲ್ಲಿ ನನಗೆ ಅದು ಎಡಿಟ್ ಪೇಜ್ ಫಾಲೋ ಮಾಡ್ತಿಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ವಾಟ್ಸಪ್ ನಂಬರು ಹಾಕಿರ್ತೀನಿಲ್ಲ, ಎಡಿಟ್ ಪೇಜಲ್ಲಿ ಹೋಗಿ DM ಮಾಡಿ ಫುಲ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೊ ಮೈಸೂರು ಸಿಲ್ಕ್ ಸೀರೆ, ಲೆಹಂಗಾ ಮತ್ತು ಹೊಸ ಫೆಸ್ಟಿವ್ ಕಲೆಕ್ಷನ್ಸ್ಗೆಲ್ಲದಕ್ಕೂ ಒಂದು ಒಳ್ಳೆ ಆಫರ್ ಸಿಗ್ತಾ ಇದೆ. ಮತ್ತು ಫೆಸ್ಟಿವ್ ಕಲೆಕ್ಷನ್ಸ್ ಅಂತೂ ಬರ್ತಾನೇ ಇರುತ್ತೆ. ಸೊ ವೆಯ್ಟ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ನೀವು ತೊಗೋಬೋದು. ಸೊ ಈ ಬ್ಲೌಸ್ ನನಗಂತೂ ಇದು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಚೆನ್ನಾಗಿ ಸ್ಟಿಚ್ ಮಾಡಿದರೆ ಹಾಕಿ ನೋಡಿಲ್ಲ ನಾನು ಅವಾಗಲೇ ಹೇಳಿದಾಗೆ. ಸೊ ಇನ್ನು ಹಾಕಿ ನೋಡಬೇಕು, ಇನ್ನೂ ಟೈಮ್ ಇದೆ. ಮತ್ತು ಟೈಲರು ಅರ್ಜೆಂಟಲ್ಲಿ ಫೋನ್ ಮಾಡಿದ್ರು, ನಾನು ಇರಲ್ಲ, ಊರಿಗೆ ಹೋಗ್ತಾ ಇದ್ದೀನಿ, ಬಂದು ಕಲೆಕ್ಟ್ ಮಾಡಿಬಿಡಿ ಅಂತ. ಸೊ ಅದಕ್ಕೆ ಹೋಗಿ ಕಲೆಕ್ಟ್ ಮಾಡಿ ಬಂದೆ. ಇವತ್ತು ಆ್ಯಕ್ಚುಲಿ ಜೀವನ್ ಪಾಪ ಡಾನ್ಸ್ ಕ್ಲಾಸ್ ಬಿಡೋಕ್ಕೂ ಆಗಲಿಲ್ಲ, ನನಗೆ ಅಷ್ಟು ಟಯರ್ಡ್ ಆಗ್ತಿದೆ. ಸೊ ಒಂದೊಂದ್ಸಲಿ ಏನಾಗ್ಬಿಡುತ್ತೆ, ಏನು ಮಾಡೋದು ಗೊತ್ತಿಲ್ಲ. ನಾನು ಏನಾಗುತ್ತೆ, ಕರ್ಡ್ ರೈಸು ಮತ್ತು ಸ್ವಲ್ಪ ಅವಾಗವಾಗ ಎನರ್ಜಿಗೆ ಏನು ಬೇಕೋ ಅದು ಆ ಥರದ್ದೆಲ್ಲ ಮಾಡ್ತಾಯಿದ್ದೀನಿ, ಟೆಂಡರ್ ಕೊಕೊನಟ್ಟು. ಸೊ ಅದೆಲ್ಲ ಬಟ್ ನನಗೆ ಗೊತ್ತಿಲ್ಲ, ನಾನು ನೋಡಿದೆ ಗೂಗಲೆಲ್ಲ. ಸೊ 48 hours ಇರುತ್ತೆ ಅಂತ ಇದೆ. ನೋಡೋಣ, ಇವತ್ತು ಡೇ ಎಂಡ್ ಆದಮೇಲೆ ಮೇ ಬಿ ಸರಿ ಹೋಗ್ಬೋದು ನಾಳೆ ಅಷ್ಟರಲ್ಲಿ. ಅದಕ್ಕೆ ಹೇರ್ ಕಲರ್ ಮಾಡಿಸೋದು, ಹೇರ್ ಕಟ್ ಏನಕ್ಕೂ ಹೋಗಿಲ್ಲ. ಯಾವ ರೀತಿ ಮಾಡಿಸಿ ಈ ಬ್ಲಾಗಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಗೊತ್ತಿಲ್ಲ. ಯಾಕೆಂದರೆ ಇನ್ನೇನು ನೆಕ್ಸ್ಟ್ October 14 ನನ್ನ ಬರ್ಡೇ ಕೂಡ ಬರುತ್ತೆ. ಸೊ ಅದಕ್ಕೆ ಇವಾಗಲೇ ಮಾಡಿಸ್ಬಿಡೋಣ ಅಂತ. ಹೆಂಗೂ ಒಂದು 3 days ಎಲ್ಲಿ ಹೊರಗಡೆ ಹೋಗೋಣ ಅಂತಲೂ ಕೂಡ ಅಂದ್ಕೊಂಡಿದ್ವಲ್ಲ. ಸೊ ಅದಕ್ಕೆಲ್ಲ ಸರಿ ಹೋಗುತ್ತೆ ಅಂತ. ಅದಾದಮೇಲೆ ನಮ್ಮ ಪೂಜೆ ಮಾಡಿಸೋದು ಪ್ಲ್ಯಾನ್ ಇದೆ. ಸೊ ಡೇಟೆಲ್ಲ ನಾನು ಫಿಕ್ಸ್ ಆದಮೇಲೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸ್ಲೀವ್ಸ್ ಮಾತ್ರ ನಾನು ಯಾವಾಗಲೂ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸರಿ. ನಾನು ಏನು ಫೋಟೋಸ್ ಎಲ್ಲ ಏನು ಕಳಿಸಿದೆ ಅದೇ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಅದಾದಮೇಲೆ ಇದು ಸಿಂಪಲ್ಲಾಗಿ ಮಾಡಿಸ್ಕೊಂಡಿದ್ದೀನಿ. ಅಮ್ಮ ನಂಗೊಂದು ಸೀರೆ ಕೊಟ್ಟಿದ್ರು, ಸೊ ಅದಕ್ಕೆ ಸಿಂಪಲ್ಲಾಗಿ ಮಾಡಿಸಿದ್ದೀನಿ. ಇದು ಯಾಕೆ ನೆಕ್ ಇಲ್ಲಿ ತನಕ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನಾನು ಈ ಥರ ಹೇಳಿರಲಿಲ್ಲ.
ಬಟ್ ಹಾಕಿ ನೋಡ್ತೀನಿ, ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ನೆಕ್ ಡೌನ್ ಮಾಡಿಸ್ತೀನಿ. ಅದೇ ಹೇಳಿದ್ನಲ್ಲ ಇವಾಗ ಅವರಿಲ್ಲ ಅಂತ. ಸೊ ಈ ಬ್ಲೌಸ್ ನನಗೆ ಸ್ವಲ್ಪ ಅಷ್ಟು ನಾನು ಹೇಳಿದ ರೀತಿ ಬಂದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನಾನು ಇಲ್ಲಿ ಇದನ್ನು ಹೇಳಿದ್ದೆ, ಎರಡೂ ನಾನು ಹೇಳಿದ ರೀತಿ ಬಂದಿಲ್ಲ, ಸುಮ್ಮನೆ ಏನೋ ರ್ಯಾಂಡಮಾಗಿ ಸ್ಟಿಚ್ ಮಾಡಬೇಕಲ್ಲ ಅಂತ ಮಾಡ್ದಂಗಿದೆ ಇದು. ಸೊ ಅದರಿಂದ ನಾನು ಹಾಕಿ ನೋಡಿ ನಂಗೆ ಇಷ್ಟ ಆಗಿಲ್ಲ ಅಂದರೆ, ನಂಗೆ ಫಿಟ್ಟಿಂಗ್ ಕರೆಕ್ಟಾಗಿದ್ದರೆ ಓಕೆ, ಇಲ್ಲ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಇದನ್ನು ನಾನು ರೆಡಿ ಮಾಡಿಸ್ತೀನಿ. ಸೊ ನೆಕ್ಸ್ಟ್ ಇದು ನನ್ನ ಇದು ಅಷ್ಟೇ, ಬ್ಯಾಕ್ ನಾನು ಟೈಮ್ ಮಾಡೋದಕ್ಕೆ ಹೇಳಿರಲಿಲ್ಲ. ಸೊ ಇದು ನಾನು ಬ್ಯಾಕ್ ಸೈಡು ಹೇಳಿದ್ದು ನನಗೆ ಇಲ್ಲಿ ಒಂದು ಇದು ಹಾಕಿ ಅಂತ, ಹೊಕ್ಕು ಟೈಮ್ ಮಾಡೋದಕ್ಕೆ ಹೇಳಿರಲಿಲ್ಲ, ಬಟ್ ಇಲ್ಲಿ ಟೈಮ್ ಮಾಡೋದು ಮಾಡಿದ್ದಾರೆ. ಈ ಸರಿ ಅದೇ ಅರ್ಜೆಂಟಲ್ಲಿ ಅವರು ಸ್ವಲ್ಪ ಗೊತ್ತಿಲ್ಲ, ಆ ಬ್ಲೌಸ್ ಆ 2 ಬ್ಲೌಸ್ ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಇದು ನಂದು ರೇಷ್ಮೆ ಸೀರೆ ಬ್ಲೌಸ್ ಇದು. ಸೊ ಹಾಕಿ ನೋಡ್ತೀನಿ ನಾನು ಹೆಂಗೆ ಫಿಟ್ಟಿಂಗ್ ಹೆಂಗೆ ಬರುತ್ತೆ ಅಂತ. ಫಿಟ್ಟಿಂಗ್ ಕರೆಕ್ಟಾಗಿದ್ದರೆ ಇದು ಓಕೆ, ನಾನು ಇಟ್ಕೊತೀನಿ. ಬಟ್ ಪರ್ಪಲ್ದಂತೂ ಚೇಂಜ್ ಮಾಡಿಸ್ತೀನಿ. ಇದೆಲ್ಲ ಸ್ಲೀವ್ಸ್ ಎಲ್ಲ ಓಕೆ ಆಗಿದೆ. ಸೊ ನಾಳೆ ಮೇ ಬಿ ಹಾಕಿ ನೋಡ್ತೀನಿ ನಾನು ಎಲ್ಲ ಬ್ಲೌಸ್ಗಳನ್ನ. ಎಲ್ಲ ಇವತ್ತು ನೈಟೇ ಹಾಕಿ, ಇವತ್ತು ನೈಟ್ ಸ್ವಲ್ಪ ನನಗೆ ಸಮಾಧಾನ ಆದರೆ ಆಮೇಲಿಂದ ನಾನು ಇವಾಗ ಹೆಡ್ ಬಾತ್ ಮಾಡಿಲ್ಲ, ಹೆಡ್ ಬಾತ್ ತೊಗೋಬೇಕು. ಸೊ ಅದರಿಂದ ಹೆಡ್ ಬಾತ್ ನಾನು ಸಲೂನ್ಗೆ ಹೋಗ್ತೀನಲ್ಲ, ಅಲ್ಲೇ ಹೆಂಗೂ ಹೇರ್ ವಾಶ್ ಮಾಡ್ತಾನೆ ಅಂತ ಸುಮ್ಮನೆ ಆಗಿದೆ. ಬಟ್ ಇವಾಗ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಗಿದ್ದರಿಂದ ಇವಾಗ ನಾಳೆನೂ ಹೋಗೋಕ್ಕಾಗಲ್ಲ, ಫ್ರೈಡೇ ನಾನು ಯಾವಾಗಲೂ ಮಾಡಿಸೋದಿಲ್ಲ. ಸೊ ಅದರಿಂದ ನಾನು ಸ್ಯಾಟರ್ಡೇನೇ ಇನ್ನೂ ಮಾಡಿಸೋದು. ಸೊ ಅದಕ್ಕೆ ಏನು ಮಾಡ್ತೀನಿ, ಇವಾಗ ಫಸ್ಟು ಹೋಗಿ ಹೆಡ್ ಬಾತ್ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಮಾಡೋದು. ಸೊ ಇದು ನನ್ನ ರೇಷ್ಮೆ ಸೀರೆ ಬ್ಲೌಸು. ಇದಕ್ಕೆ ವರ್ಕ್ ಮಾಡ್ತೀನಿ ಅಂದರು, ನಾನು ವರ್ಕೆಲ್ಲ ಏನು ಬೇಡ ಅಂದೇ ಹೇಳಿದೆ. ಬಟ್ ಆಮೇಲೆ ಏನೋ ಒಂದು ಮಾಡಿದ್ದಾರೆ. ಸೊ ಅದೇ ಹೇಳಿದ್ನಲ್ಲ, ಯಾಕೋ ವರ್ಕೆಲ್ಲ ಮಾಡ್ಸೋಕ್ಕೆ ನನಗೆ ಸರಿ ಮೂಡ್ ಆಗಲಿಲ್ಲ ಅಂತ. ಸೊ ಇದು ನನ್ನ ಒಂದು ರೇಷ್ಮೆ ಸೀರೆ ಬ್ಲೌಸು. ಅದಾದಮೇಲೆ ನೆಕ್ಸ್ಟು ಲೆಹೆಂಗಾ ಇದೆ. ಲೆಹೆಂಗಾ ತೋರಿಸ್ತೀನಿ ನಾನು. ಅದಕ್ಕೇನು ಬೇರೆ ಸೀರೆಗೆಲ್ಲ ಕುಚ್ಚೆಲ್ಲ ಸಿಂಪಲ್ಲಾಗಿ ಹಾಕ್ಸಿದ್ದೀನಿ, ತುಂಬ ಏನು ಗ್ರ್ಯಾಂಡಾಗೆಲ್ಲ ಹಾಕ್ಸೋದಕ್ಕೆ ಹೋಗಿಲ್ಲ ನಾನು. ಸೊ ಲೆಹೆಂಗಾ ಇದು ದೂರದಿಂದ ತೋರಿಸ್ತೀನಿ. ಕಲರ್ ಇದು ಈ ರೀತಿಯಾಗಿ ಕಾಣಿಸ್ತಿದೆ. ಬಟ್ ಹಾಕ್ಕೊಂಡಾಗ ನಾನು ಒಳಗಡೆ ಒಂದು ಕ್ಯಾನ್ ಥರ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಅದಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ, ಹಾಕ್ಕೊಂಡಾಗಲೇ ಗೊತ್ತಾಗೋದು. ಸೊ ಏನಿಲ್ಲ, ಎಲ್ಲ ರೆಡಿ ಇತ್ತು, ಜಸ್ಟ್ ಒಂದಿಗೆ ಹಾಕೋದಷ್ಟೇ ಬಂದಿದ್ದು. ಸ್ಟಿಚ್ಚು ನಮಗೆ ಮೆಜರ್ಮೆಂಟ್ ಮಾಡಿ. ಸೊ ಅದು ಅಷ್ಟೇ, ಆ ಲೆಹಂಗಗಳು ಸೆಮಿ ಸ್ಟಿಚ್ಡು, ಬ್ಲೌಸು ಮತ್ತು ಇದು ಅಷ್ಟೇ ಸ್ಟಿಚ್ ಮಾಡಿಸ್ಬೇಕಾಗಿರೋದು. ಹಾಗೆ ಸ್ಯಾರಿಗಳದ್ದು ಇದು. ಸೊ ನಮ್ಮ RID ಪೇಜಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಅಂತೂ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಕುಚ್ಚು ನೋಡಿ ಈ ರೀತಿಯಾಗಿ ಹಾಕ್ಸಿದ್ದೀನಿ, ಸಿಂಪಲ್ಲಾಗಿ. ಅದೇ ಹೇಳೋದ್ನಲ್ಲ, ಸರಿ ಏನು ಗ್ರ್ಯಾಂಡಾಗೆಲ್ಲ ಯಾಕೆ ಅಂತ ಗೊತ್ತಿಲ್ಲ, ಏನಕ್ಕೆ ಅಂತಲೂ ಅಷ್ಟೊಂದು ಮೂಡಿರಲಿಲ್ಲ. ಸೊ ಇದಕ್ಕೂ ಅಷ್ಟೇ ಸಿಂಪಲ್ಲಾಗಿ ನೋಡಿ ಕಾಣಿಸ್ತದಲ್ಲ, ಸಿಂಪಲ್ಲಾಗಿ ಹಾಕ್ಸಿದ್ದೀನಿ. ಏನು ಅದಕ್ಕೆ ಸ್ಟೋನ್ಸ್ ಆಗಿರ್ಬೋದು ಇಲ್ಲ ಪರ್ಲ್ ಈ ಥರ ಏನೂ ಹಾಕ್ಸಿಲ್ಲ, ಸಿಂಪಲ್ಲಾಗಿರಲಿ ಅಂದ್ಬಿಟ್ಟು ಸಿಂಪಲ್ಲಾಗಿ ಹಾಕ್ಸ್ಕೊಂಡಿದ್ದೀನಿ. ಸೊ ಇಷ್ಟು ಅವತ್ತಿಂದ ತಂದುಬಿಟ್ಟು ಶೂಟ್ ಮಾಡಿಬಿಟ್ಟು ಎತ್ತಿಡೋಣ ಅಂತ ಇಟ್ಬಿಟ್ಟು ಶೂಟ್ ಮಾಡಿಬಿಟ್ಟು ಸದ್ಯ ಫೈನಲಿ ಶೂಟ್ ಮುಗಿಸಿದ್ದೀನಿ. ಇವಾಗ ಎತ್ತಿಡೋದಕ್ಕೆ ಸರಿ ಹೋಗುತ್ತೆ. ಮತ್ತು ಎಲ್ಲರೂ ಇವಾಗ ನಿಮ್ಮ ಪ್ಲ್ಯಾನ್ಸ್ ಏನು ಪ್ಲ್ಯಾನ್ ಮಾಡ್ತಿದ್ದೀರಾ ಫೆಸ್ಟಿವಲ್ಗೆ, ಹಬ್ಬಗಳಲ್ಲಿ ಏನು ಪ್ಲ್ಯಾನ್ಸು? ಮತ್ತು ನಮ್ಮದು ಇದರಲ್ಲಿ ದಾಂಡಿಯಾ ಕೂಡ ಇದೆ. ಸೊ ಅದು ಅಕ್ಟೋಬರ್ 2nd ವೀಕಲ್ಲಿ ಬರುತ್ತೆ. ಸೊ ಅಂದರೆ ಈ ಥರ ಈಗ ಆಲ್ಮೋಸ್ಟ್ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು. ಸೊ ಇನ್ನು ನವೆಂಬರ್ 1st ವೀಕ್ವರೆಗೂ ಬ್ಯುಸಿನೇ ಇರುತ್ತೆ, ಒಂಥರ ರುಟೀನು, ಅದು ಅಂತ. ಅಕ್ಟೋಬರ್ ಎಂಡಲ್ಲೇ ಮತ್ತೆ ಇದು ಬರುತ್ತೆ ದೀಪಾವಳಿ ಹಬ್ಬ. ಸೊ ಒಂಥರ ಚೆನ್ನಾಗಿ ಅನಿಸಿದೆ. ಬಟ್ ಹಬ್ಬಗಳೆಲ್ಲ ಬೇಗ ಬರ್ತಿರೋದು, ಅಷ್ಟೊಂದು ಯಾಕೆ ಇಷ್ಟು ಬೇಗ ಬರ್ತಿದೆ ಹಬ್ಬಗಳು ಈ ತಿಂಗಳಂತ. ಸೊ ನಿಮ್ಮದೆಲ್ಲ ಏನು ಪ್ಲ್ಯಾನ್ಸು ವೆಕೇಷನ್ಗೆ, ಏನೆಲ್ಲ ಯಾರು ಎಲ್ಲೆಲ್ಲಿ ಹೋಗ್ತಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ಮತ್ತು ನಮ್ಮ ಯೂಟ್ಯೂಬಿಂದ ಯಾರ್ಯಾರು ನಮ್ಮ RID ಪೇಜಿಂದ ಪರ್ಚೇಸ್ ಮಾಡಿದ್ದೀರಾ ಅದು ಕೂಡ ಕಮೆಂಟ್ ಮಾಡಿ ಹೇಳಿ. ಅವಾಗ ನನಗೆ ಗೊತ್ತಾಗುತ್ತೆ, ಓಕೆ ನಮ್ಮ ವ್ಯೂವರ್ಸು ಕೂಡ ಪರ್ಚೇಸ್ ಮಾಡಿದ್ದಾರೆ ಅಂತ. ಸೊ RID ಅಂದರೆ ನಂದೇ, ಅದು ನಾನೇ ಸ್ಟಾರ್ಟ್ ಮಾಡೋದು. ಗೊತ್ತಿಲ್ಲ ನನಗೆ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ನಾನು ನಡ್ಸ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಒಂದೊಂದ್ಸರಿ ಹೇಳೋಕ್ಕಾಗಲ್ಲ, ಒಂದೊಂದ್ಸರಿ ಲೈಫಲ್ಲಿ ಅದು ಇದು ಬಂದಾಗ ಬ್ಯುಸಿ ಆದಾಗ ಇದು ಮಾಡೋಕ್ಕಾಗಲ್ಲ. ಫಸ್ಟ್ ಇವಾಗ ಏನಾಗ್ಬಿಡಿದೆ ಅಂದರೆ, ಫಸ್ಟು ಜಿಯನ್ ಸ್ಕೂಲು. ಸೊ ಜಿಯನ್ ಸ್ಕೂಲ್ದೇ ಒಂದು ಬಿಗ್ ಹೆಡ್ಏಕ್ ಅಂತ ಹೇಳ್ಬೋದು, ಒಂದು ಬಿಗ್ ಟಾಸ್ಕು. ಯಾವುದಕ್ಕೆ ಸೇರಿಸೋದು, ಇದು ಏಜ್ ಕ್ರೈಟೀರಿಯಾ ಅದು ಅಂತ. ಸೊ ನೋಡೋಣ ಎಲ್ಲ ಹಾಗೆ ಹಿಂಗೆ ಆಗುತ್ತೆ ಅಂತ. ನಾನು ಹೇಳ್ತಿದ್ದೀನಲ್ಲ, ಎಂಡ್ವರೆಗೂ ನಮ್ಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ, ಆಮೇಲೆ ಹೇಳೋಕ್ಕಾಗೋದು. ಸೊ ಮತ್ತೆ ನಾನು ಅದೇ ಎನರ್ಜಿಯಿಂದ ಮತ್ತೆ ಹೊಸ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.